ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಗಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರೇ, ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಇನ್ನೊಬ್ಬರು ಸಣ್ಣ ನೀರಾವರಿ ಸಚಿವರಾದಂಥ ಮತ್ತು ರಾಯಚೂರಿನವರೇ ಆದಂಥ ಶ್ರೀ ಬೋಸರಾಜು ಅವರೇ, ಹಿರಿಯ ಶಾಸಕರಾದಂಥ ಹಂಪನಗೌಡ ಬಾದರ್ಲಿ ಅವರೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಬಸವನಗೌಡ ದದ್ದಲ್ ಅವರೇ, ಶಾಸಕರಾದಂಥ ಬಸವನಗೌಡ ತುರ್ವಿಹಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ವಸಂತ್ ಕುಮಾರ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಶರಣೇಗೌಡ ಬಯ್ಯಾಪುರ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಬಸವನಗೌಡ ಬಾದರ್ಲಿ ಅವರೇ, ಮಾಜಿ ಶಾಸಕರು, ಮಾಜಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಗೋಕಾಕ್ ಚಳವಳಿನಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಂಥ ಚಂದ್ರಕಾಂತ್ ಬೆಲ್ಲದವರೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಲೆಯವರೇ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಡಾಕ್ಟರ್ ಹನುಮಂತಪ್ಪ ಅವರೇ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಬಸವರಾಜ್ ಪಾಟೀಲ್ ಇಟಗಿ ಅವರೇ, ಜಿಲ್ಲೆಯ ಎಲ್ಲ ಅಧಿಕಾರಿಗಳೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಿರಿಯ ಅಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕನ್ನಡದ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ಇವತ್ತು ರಾಯಚೂರಿನಲ್ಲಿ ಕರ್ನಾಟಕ ಸಂಭ್ರಮ 50 ಅದರ ಪ್ರಯುಕ್ತ ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಈ ಕಾರ್ಯಕ್ರಮವನ್ನು ಕನ್ನಡ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇವರೆಲ್ಲರೂ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತೇನೆ.
ಆಂಧ್ರದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ಜಿಲ್ಲೆ. ತೆಲಂಗಾಣ ಆಂಧ್ರ, ಇಲ್ಲಿ ಆಂಧ್ರ ಅಂತ ಕರೆಯೋದು ಮೊದಲು, ಆಮೇಲೆ ತೆಲಂಗಾಣ ಆಗಿದೆ. ಆಂಧ್ರ ತೆಲಂಗಾಣ ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ ಈ ಭಾಗದಲ್ಲಿ, ಇಲ್ಲ ಅಂತೆಲ್ಲ. ಉರ್ದು ಭಾಷೆಯ ಪ್ರಭಾವನೂ ಕೂಡ ಇದೆ. ಯಾಕಂತಂದರೆ ಭಾಳ ದೀರ್ಘಕಾಲ ನಿಜಾಮರ ಆಡಳಿಕೆಗೆ ಒಳಪಟ್ಟಿದ್ದಂಥ ಪ್ರದೇಶ ಇದು. ಆಮೇಲೆ ಪಕ್ಕದಲ್ಲಿ ಇರೋದ್ರಿಂದ ಸ್ವಾಭಾವಿಕವಾಗಿ ತೆಲುಗು ಭಾಷೆಯ ಪ್ರಭಾವನೂ ಕೂಡ ಇದ್ದೇ ಇರ್ತದೆ. ಯಾಕಂದರೆ ಇಲ್ಲಿಂದ ಅಲ್ಲಿ ನೆಂಟರಿಗೆ ಹೋಗಿರ್ತಾರೆ, ಅಲ್ಲಿಂದ ಇಲ್ಲಿ ನೆಂಟರು ಬಂದಿರ್ತಾರೆ. ಕನ್ನಡನೂ ಅವ್ರ ಕಡೆಯವ್ರು ಕಲಿಬೇಕಾಗ್ತದೆ, ಈ ಕಡೆಯವರು ಕಲಿಬೇಕಾಗ್ತದೆ. ತೆಲುಗುನೂ ಕೂಡ ಈ ಕಡೆಯವರು ಕೂಡ ಕಲಿಬೇಕಾಗ್ತದೆ. ಆದರೆ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದಂಥ ಕನ್ನಡ ಮಾತನಾಡ್ತಕ್ಕಂಥ ಜನರು ಒಂದು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಅವತ್ತು ಹೋರಾಟ ನಡೀತು. ಏಕೀಕರಣಕ್ಕೋಸ್ಕರ ಹೋರಾಟ ನಡೀತು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ತಮಿಳುನಾಡಿನಲ್ಲಿದ್ದಂಥ ಬಳ್ಳಾರಿ, ಮಂಗಳೂರು, ಉಡುಪಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದವು. ಏಕೀಕರಣ ಆದಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದವು. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಏಕೀಕರಣ ಆಯಿತು. ಆಗ ಏಕೀಕರಣ ಆದಾಗ 1956 ನವೆಂಬರ್ 1ನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972ರಲ್ಲಿ ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಆಯಿತು. ಕರ್ನಾಟಕ ಅಂತ ನಾಮಕರಣ ಆಯಿತು. ಅದು 1973 ನವೆಂಬರ್ 1ನೇ ತಾರೀಕು ಘೋಷಣೆ ಆಯಿತು. ಕರ್ನಾಟಕ ಅಂತ ಘೋಷಣೆ ಆಯಿತು. ಅದಾಗಿ 50 ವರ್ಷಗಳು ತುಂಬೋಗಿದ್ದಾವೆ. ಈಗ ನಾವು 51ನೇ ವರ್ಷ ಇದೆ. 50 ವರ್ಷ ತುಂಬೋಯ್ತು. 51ನೇ ವರ್ಷದಲ್ಲಿ ಇದ್ದೀವಿ. ನಾನು ಕಳೆದ ವರ್ಷ ಬಜೆಟ್ ಭಾಷಣ ಮಾಡುವಾಗ ನಾವು ಏಕೀಕರಣ ಆಮೇಲೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ತುಂಬಿದಂಥದ್ದನ್ನು ಇಡೀ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ. ಇದು 2024 ನವೆಂಬರ್ 1ನೇ ತಾರೀಕಿಗೆ ಮುಗಿತಾ ಇದೆ. ಸಮಾರೋಪ ಸಭೆ ಆಗಬೇಕು. ಅದಕ್ಕೋಸ್ಕರ ಇಡೀ ವರ್ಷ ಕರ್ನಾಟಕ ಸಂಭ್ರಮ 50, ಅದನ್ನು ಇಡೀ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಅನೇಕ ಭಾಗಗಳಲ್ಲಿ, ಮೈಸೂರಿನಲ್ಲಿ, ಇಲ್ಲಿ, ಆಮೇಲೆ ಮಂಗಳೂರು ಗಡಿ ಭಾಗದಲ್ಲಿ ಮತ್ತು ಗಡಿ ಭಾಗದಲ್ಲಿ ಅಲ್ಲಿ ಕೂಡ ಸಭೆಗಳನ್ನು ಮಾಡಿದ್ದಾರೆ.
ಇಲ್ಲೂ ಕೂಡ ರಾಯಚೂರಿನಲ್ಲೂ ಕೂಡ ಅದನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಘೋಷವಾಕ್ಯ ಏನು ಗೊತ್ತಾ? ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಗಲಿ. ಕರ್ನಾಟಕ ಹೆಸರಾಯಿತು, ಕನ್ನಡ ನಮ್ಮೆಲ್ಲರ ಉಸಿರಾಗಲಿ, ನಿಮ್ಮೆಲ್ಲರ ಉಸಿರಾಗಲಿ.